ದಕ್ಷಿಣ ಭಾಗದಲ್ಲಿ ಚುನಾವಣೆ ಮುಗಿಸಿ ಈಗ ಉತ್ತರ ಭಾಗಕ್ಕೆ ಬಂದಿದ್ದೀರಿ. ಏನೇನು ಅಡ್ಡಾಡ್ತಾ ಇದ್ದೀರಿ? ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದೀರಿ? ಮೊದಲನೇದಾಗಿ ಬೆಳಗಾವಿ ಮತದಾರರಿಗೆ ನಮಸ್ಕರಿಸ್ತಾ, ಜಗದೀಶ್ ಶೆಟ್ಟರ್ ಅವರು ಬಹಳ ಹಿರಿಯ ರಾಜಕಾರಣಿ ಇದ್ದಾರೆ. ಹುಬ್ಳಿಯಿಂದ ಬಂದು ಬೆಳಗಾವಿಯಲ್ಲಿ ಅವ್ರು ಏನು ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ನಂದೊಂದು ಪ್ರಶ್ನೆ. ಮತ್ತೆ ಸ್ಥಳೀಯ ಹುಡುಗ ಇವತ್ತು 1 ಕೋಟಿ ಸರಿಸುಮಾರು 30 ಲಕ್ಷ ಕುಟುಂಬಗಳಿಗೆ ಗೃಹಲಕ್ಷ್ಮಿ ತರೋದಿಕ್ಕೆ ಪ್ರಮುಖ ಕಾರಣ ಯಾರಾದ್ರೂ ಇದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಗ ಇವತ್ತು ಅಖಾಡದಲ್ಲಿದ್ದಾರೆ. ದಯವಿಟ್ಟು ಯಂಗ್ಸ್ಟರ್ಸ್ಗೆ ಒಂದು ಅವಕಾಶ ಕೊಡಿ. ನಾನು ಬೆಳಗಾವಿಯ ಪ್ರತಿಯೊಬ್ಬರನ್ನ ಕೈ ಮುಗಿದು ವಿನಂತಿಸ್ತೇನೆ. ಮೃಣಾಲ್ ಖಂಡಿತವಾಗೂ ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ, ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತಾರೆ. ನಮ್ಮ ಸರ್ಕಾರ ಇದೆ, ನಮ್ಮ ಮಿನಿಸ್ಟರ್ ಇದ್ದಾರೆ, ಮೃಣಾಲ್ ಅವರು MP ಆಗ್ತಾರೆ. ಒಳ್ಳೆ ಒಳ್ಳೆ ಯೋಜನೆಗಳು, ಇಂಡಸ್ಟ್ರೀಸು, ಫ್ಯಾಕ್ಟ್ರೀಸು, ಪ್ರತಿಯೊಂದು ಸೇಫ್ಟಿ ಸೆಕ್ಯೂರಿಟಿಯಿಂದ ಪ್ರತಿಯೊಂದಕ್ಕೂ ಒಂದು ಕೇರ್ ತಗೊಂತೀವಿ. ದಯವಿಟ್ಟು ಬೆಳಗಾವಿ ಜನ ಕ್ರಮ ಸಂಖ್ಯೆ 3 ಮೃಣಾಲ್ ಹೆಬ್ಬಾಳ್ಕರ್ ಅವ್ರನ್ನ ಆಶೀರ್ವದಿಸಿ ಅಂತ ವಿನಂತಿಸ್ತೇನೆ. ಇದಿಷ್ಟು ಏನಂತಂದ್ರೆ ಮೃಣಾಲ್ ಹೆಬ್ಬಾಳ್ಕರ್ ಹಾಗೇನೆ ಈಶ್ವರ್ ಅವರ ಮಾತು. ಕ್ಯಾಮರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಲಕರ್ಣಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.